ಓಶೋ ತಮ್ಮನ ಕುರಿತು ಒಂದು ಪ್ರಶ್ನೆನ ಕೇಳ್ತಾರೆ. ಹಿಂಸೆ ಅಂದ್ರೇನು? ಅಹಿಂಸೆ ಅಂದರೆ ಏನು? ಸರಳತೆ ಅಂದ್ರೇನು? ಸನ್ನಡತೆ ಅಂದ್ರೇನು? ದೈವತ್ವಕ್ಕೆ ಏರೋದು ಅಂದರೆ ಏನು ಅಂತಕ್ಕಂಥ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ಅವರು ಹೀಗೆ ಮಾತನಾಡ್ಕೊಂಡು ಹೋಗ್ತಾರೆ. ಹಿಂಸೆ ಅಂದರೆ ಏನು? ನಾವು ರಾತ್ರಿ ಊಟ ಮಾಡೋದು ಹಿಂಸೆ. ಕೆಲವರು ರಾತ್ರಿ ಊಟ ಮಾಡೋದು ಹಿಂಸೆ ಅಂತ ತಿಳ್ಕೊಂಡಿದ್ದಾರೆ. ಕೆಲವರು ರಾತ್ರಿ ಊಟ ಮಾಡ್ದೇನೆ ಹಸ್ಕೊಂಡಿದ್ದು ಉಪವಾಸ ಇರ್ತಕ್ಕಂಥದ್ದನ್ನ ಅಹಿಂಸೆ ಅಂತ ತಿಳ್ಕೊಂಡಿದ್ದಾರೆ. ಅದು ಸತ್ಯವಾಗಿ ರಾತ್ರಿ ಊಟ ಮಾಡದಿದ್ರೆ ಅಹಿಂಸೆಯೇ. ಅಹಿಂಸೆ ಅಂದರೆ ಏನು? ಅದರ ಬಗ್ಗೆ ನಾವು ಮೊದಲು ನಮ್ಮ ಮನಸ್ಸನ್ನು ಸ್ವತಂತ್ರಗೊಳಿಸಿ ಆಲೋಚನೆ ಮಾಡಬೇಕು. ಯಾರೋ ಒಬ್ಬರು ಹೇಳಿದ್ರು ಅಂತ ನಂಬತಕ್ಕಂಥದ್ದಲ್ಲ. ಕೆಲವು ವ್ಯಕ್ತಿಗಳು ನಾನು ಸರಳತೆಯನ್ನು ಆಚರಿಸ್ತೀನಿ ಅಂತ ಹೇಳ್ತಾರೆ. ಸರಳತೆಯಿಂದ ಜೀವನ ನಡೆಸ್ತೀನಿ ಅಂತ ಹೇಳ್ತಾರೆ. ಸರಳತೆ ಅಂದರೆ ಏನು? ಹೌದು, ನಾವು ಸರಳವಾಗಿರಬೇಕು. ಹೌದು, ನಾವು ಹೆಚ್ಚು ಖರ್ಚನ್ನ ಮಾಡಬಾರ್ದು. ಆದಷ್ಟು ಕಡಿಮೆ ಖರ್ಚಿನಲ್ಲಿ ಊಟ ಮಾಡಬೇಕು. ಕಡಿಮೆ ಖರ್ಚಿನಲ್ಲಿ ಊಟ ಮಾಡೋದಂತಂದರೆ ಆ ಊಟ ನಾವು ಊಟ ಮಾಡೋದ್ರಲ್ಲಿ ಅದು ಇನ್ನೊಬ್ಬರಿಗೆ ಆಗುವಂಗಿರಬೇಕು. ಊಟವನ್ನು ಕೆಳಗಡೆ ನಾವು ಚೆಲ್ಕೊಂಡು ಊಟ ಮಾಡೋದ್ರಿಂದ ಅದೇ ಊಟ ಮತ್ತೊಬ್ಬರಿಗೆ ಒಂದು ತುತ್ತು ಹಾಕ್ಬೋದು. ಹಸುವಿಂದ ಇರ್ತಕ್ಕಂಥವ್ರಿಗೆ ಒಂದು ತುತ್ತು ಹಾಕ್ಬೋದು. ಆ ರೀತಿ ಮಾಡಬಾರ್ದು. ನಾವು ಸರಳತೆಯನ್ನು ಪಾಲಿಸಬೇಕು. ನಾವು ಸರಳತೆಯನ್ನು ಪಾಲಿಸ್ತೀವಿ ಅಂತ ಹೇಳಿ ಒಂದು ತುಂಡು ಬಟ್ಟೆ ಉಟ್ಕೊಂಡು ಓಡಾಡಿದ್ರೆ, ಎಲ್ಲ ಜನಗಳು ಅದನ್ನೇ ಮಾಡಿದ್ರೆ, ಬಟ್ಟೆ ಹೊಲಿಯೋದನ್ನು, ಬಟ್ಟೆ ನೇಯೋದನ್ನೇ ವೃತ್ತಿ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಯ ಪಾಡೇನು? ಅವನ ಗತಿ ಏನು? ಅವನು ಹಿಂಸೆ ಅನುಭವಿಸೋದಿಲ್ವೇ? ನಿಮ್ಮ ಸರಳತೆ ಮತ್ತೊಬ್ಬರ ಜೀವನಕ್ಕೆ ಹಿಂಸೆ ಆಗೋದಿಲ್ವೇ? ನಿಮ್ಮ ಕ್ಷೌರವನ್ನು ನೀವೇ ಮಾಡಿಕೊಂಡ್ರೆ, ನಿಮ್ಮ ಟಾಯ್ಲೆಟ್ನ ನೀವೇ ಕ್ಲೀನ್ ಮಾಡಿಕೊಂಡ್ರೆ ಅದು ಸರಳತೆ ಹೇಗಾಯಿತು? ಮತ್ತೊಬ್ಬನ ಅನ್ನ ಕಿತ್ತುಕೊಂಡಾಗಲ್ವೇ? ಆ ವೃತ್ತಿಯನ್ನೇ ಮಾಡಿಕೊಂಡು ಬದುಕ್ತಾ ಇರ್ತಕ್ಕಂಥವನ ಅನ್ನವನ್ನು ನಾವು ಕಿತ್ಕೊಂಡಾಗಲ್ವೇ? ಅದನ್ನೆಲ್ಲ ಸರಳತೆ ಅಂತ ಕರೀಬೇಕಾ? ನಾನು ಖಂಡಿತ ಅದನ್ನು ಒಪ್ಪೋದಿಲ್ಲ. ಗಾಂಧೀಜಿಯವರ ಹಣಕಾಸು ವ್ಯವಹಾರವನ್ನು ನೋಡ್ಕೊಳ್ತಕ್ಕಂಥ ವಿಜಯಲಕ್ಷ್ಮಿ ಪಂಡಿತ್ ಅವರೇ ಮೊನ್ನೆ ತಾನೇ ಹೇಳಿದ್ದಾರೆ. ಏನಂತ ಹೇಳಿ, ಈ ಮನುಷ್ಯನನ್ನು ಅಂದರೆ ಗಾಂಧೀಜಿಯವರನ್ನು ಬಡತನದಲ್ಲಿ ಇರಿಸೋಕ್ಕೋಸ್ಕರ ಸರ್ಕಾರದಿಂದ ಅಪಾರವಾಗಿರ್ತಕ್ಕಂಥ ಹಣ ಖರ್ಚಾಗ್ತಾ ಇದೆ ಅಂತಕ್ಕಂಥ ಮಾತನ್ನು. ಅಂದರೆ ಸರಳತೆ ಅಂತ ಹೇಳಿಕೊಂಡು 3ನೇ ದರ್ಜೆ ಬೋಗಿನಲ್ಲಿ ನಾನು ಪ್ರಯಾಣ ಮಾಡ್ತೀನಿ ಅಂದ್ಕೊಂಡು ಇತರೆ ಪ್ರಯಾಣಿಕರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಯಾವ ನ್ಯಾಯ? ಅದರಿಂದ ಹೈ ಕ್ಲಾಸ್ ಬೋಗಿನಲ್ಲಿ ಹೋಗೋದು ತುಂಬ ಒಳ್ಳೆಯದಲ್ವ? ಅಲ್ಲಿ ಶ್ರೀಮಂತರು ಮಾತ್ರ ಬರ್ತಾರೆ. ಅವ್ರಿಗೆ ಬೇಕಂದರೆ ಕಾರ್ನಲ್ಲಿ ಹೋಗ್ತಕ್ಕಂಥ ಶಕ್ತಿ ಇರ್ತದೆ. ಇಲ್ಲಿ ಇದನ್ನೆಲ್ಲ ನಾವು ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕಾಗ್ತದೆ. ನಾವು ಸ್ವತಂತ್ರವಾಗಿ ಆಲೋಚನೆ ಮಾಡಿದಾಗ ನಾವು ದೈವತ್ವಕ್ಕೂ ಸಹ ಏರ್ಬೋದು. ಹೌದು, ಸ್ವತಂತ್ರವಾಗಿ ಆಲೋಚನೆ ಮಾಡಿದಂಥ ವ್ಯಕ್ತಿಗೆ ದೈವತ್ವಕ್ಕೆ ಏರ್ತಕ್ಕಂಥ ಖಂಡಿತವಾದಂಥ ಯೋಗ್ಯತೆ ಅವನು ಗಳಿಸ್ಕೊತಾನೆ, ಹರನಾಗ್ತಾನೆ. ಅದಕ್ಕೋಸ್ಕರ ಮನುಷ್ಯ ದೈವತ್ವವನ್ನು ಹೊಂದಬೇಕಂದ್ರೆ ತನ್ನ ವ್ಯಕ್ತಿತ್ವವನ್ನು ಮೊದಲು ತಿಳ್ಕೋಬೇಕು. ತನ್ನ ವ್ಯಕ್ತಿತ್ವವನ್ನು ಮೊದಲು ತಿಳ್ಕೋಬೇಕಂದ್ರೆ ಇಲ್ಲಿವರೆಗೆ ನಾವು ನಂಬಿಕೊಂಡಿದ್ದಂಥ ನಂಬಿಕೆಗಳು ಅಥವಾ ನಾವು ಜೀವಿಸ್ತಾ ಇರ್ತಕ್ಕಂಥದ್ದು ಸರಿಯಾ ತಪ್ಪ, ಸತ್ಯ ಯಾವುದು, ಮಿಥ್ಯೆ ಯಾವುದು, ನಂಬಿಕೆ ಯಾವುದು, ಮೂಢನಂಬಿಕೆ ಯಾವುದು ಅಂತಕ್ಕಂಥದ್ದನ್ನ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಸ್ವತಂತ್ರವಾಗಿ ಆಲೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತುಂಬ ನೋವನ್ನು ಅನುಭವಿಸ್ಬೇಕಾಗ್ತದೆ. ನಾವು ನಮ್ಮನ್ನು ನಾವೇ ತಿಳ್ಕೊತೀವಿ. ನಮ್ಮಲ್ಲಿರ್ತಕ್ಕಂಥ ಮೃಗೀಯ ವರ್ತನೆಗಳನ್ನು ನಾವು ಅರ್ಥ ಮಾಡ್ಕೋತೀವಿ. ನಮ್ಮಲ್ಲಿರ್ತಕ್ಕಂಥ ಪ್ರಾಣಿಜನ್ಯ ಗುಣಗಳನ್ನ ನಾವು ಅರ್ಥ ಮಾಡ್ಕೋತೀವಿ. ಪ್ರತಿಯೊಬ್ಬ ಮನುಷ್ಯನು ಹಲವಾರು ಪ್ರಾಣಿಗಳ ಗುಣಗಳನ್ನ ಹೊಂದಿರ್ತಾನೆ. ಕೆಲವು ಮನುಷ್ಯರು ನಾಯಿ ಗುಣವನ್ನು ಹೊಂದಿರ್ತಾರೆ, ಕತ್ತೆಯ ಗುಣವನ್ನು ಹೊಂದಿರ್ತಾರೆ. ಪ್ರತಿಯೊಬ್ಬ ಮನುಷ್ಯ, ಕೆಲವು ಮನುಷ್ಯ ಅಂತಲ್ಲ, ಪ್ರತಿ ಮನುಷ್ಯನು
ಕತ್ತೆ, ನಾಯಿ, ಎಮ್ಮೆ, ಹಸು, ಬೆಕ್ಕು, ನರಿ ಈ ಥರದ್ದೆಲ್ಲ ಗುಣಗಳನ್ನ ಹೊಂದಿರ್ತಾನೆ. ಅದೇಗೆ ಯಾವ ಮನುಷ್ಯನ ಮನಸ್ಸು ಶುದ್ಧವಾಗಿರೋದಿಲ್ವೋ, ಎಲ್ಲರೂ ಅವನು ಪ್ರೀತಿಸೋದಿಲ್ವೋ, ಸ್ವಾರ್ಥತೆಯಿಂದನೇ ಯೋಚನೆ ಮಾಡ್ತಾನೋ, ನಂದೇ ಸರಿ ನಾನೇ ಸರಿ ಅಂತ ಯೋಚನೆ ಮಾಡ್ತಾನೋ, ಅವನು ಹೊಸ ಜನಗಳನ್ನ ಕಂಡಾಗ ಅವ್ರ ಬಗ್ಗೆ ಅಸೂಯೆಯನ್ನು ಪಡ್ತಾನೆ. ಅಥವಾ ಬೇರೆಯವರು ಚೆನ್ನಾಗಿರೋದನ್ನು ನೋಡಿ ಅಸೂಯೆಯನ್ನು ಪಡ್ತಾನೆ. ಅದು ನಾಯಿಯ ಗುಣ. ಅದು ನಾಯಿ ತನ್ನ ಒಂದು ಸ್ಥಳದಲ್ಲಿ ತಾನು ಹಾಕ್ಕೊಂಡಿರ್ತಕ್ಕಂಥ ಒಂದು ಟೆರಿಟರಿನಲ್ಲಿ ತಾನೇ ಇರಬೇಕು, ಬೇರೆಯವರು ಬರಬಾರ್ದು ಅಂತಕ್ಕಂಥದ್ದನ್ನ ಅದು ಇಷ್ಟಪಡ್ತದೆ. ಇದೇ ರೀತಿ ಮನುಷ್ಯ ಬೆಕ್ಕನ ಥರ ಮುದ್ದಾಗಿದ್ಕೊಂಡು ಮುಗ್ಧನ ಥರ ಆಡಿಕೊಂಡು ಒಳೊಳಗೆ ಕಳ್ತನ ಮಾಡೋದನ್ನ ಕಲ್ತಿರ್ತಾನೆ, ಕದ್ದು ತಿನ್ನೋದನ್ನ ಕಲ್ತಿರ್ತಾನೆ, ಕತ್ತೆಯ ಹಾಗೆ ದುಡಿತಾನೆ, ಹಸುವಿನ ಹಾಗೆ ಪೋಷಣೆ ಮಾಡೋದನ್ನು ಸಹ ಕಲ್ತಿರ್ತಾನೆ. ಇಂತಹ ವಿಚಾರಗಳೆಲ್ಲ ಆ ಮನುಷ್ಯನಿಗೆ ಸ್ವತಂತ್ರವಾಗಿ ತನ್ನ ಆಳವಾದಂಥ ಮನಸ್ಸಿನಲ್ಲಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗೆ, ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿಗೆ ತನ್ನ ಎಲ್ಲ ಮೃಗೀಯ ವರ್ತನೆಗಳೂ ಸಹ ನೆನಪಾಗ್ತವೆ. ಅದು ಸರಿಯಾ ತಪ್ಪಾ ಅಂತಕ್ಕಂಥ ಆಲೋಚನೆ ಅವನಿಗೆ ಬರ್ತದೆ. ತಾನು ಇಲ್ಲಿವರೆಗೆ ನಂಬಿಕೊಂಡಿರ್ತಕ್ಕಂಥ ನಂಬಿಕೆಗಳು, ಮತ, ಆಚರಣೆ, ಧರ್ಮ, ಮೌಢ್ಯ ಅಥವಾ ನಂಬಿಕೆ, ಜಾತಿ, ಕುಲ, ತಾನು ಯಾರು, ತಾನು ಏನಾಗಿದ್ದೆ ಎಲ್ಲವೂ ನೆನಪಿಗೆ ಬರ್ತದೆ. ಯಾವ ಮನುಷ್ಯನು ಸಂಪೂರ್ಣ ಸನ್ನಡತೆಯನ್ನು ಹೊಂದಿರೋದಿಲ್ಲ. ರಾಮನ ವೇಷ ಹಾಕ್ಕೊಂಡ ತಕ್ಷಣ ರಾಮ ಆಗೋದಿಲ್ಲ. ರಾಮಂತರ ಸತ್ಪುರುಷ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಜುನನ ವೇಷ ಹಾಕ್ಕೊಂಡ ತಕ್ಷಣ ವಿವೇಕಿಯಾಗಿರ್ತಕ್ಕಂಥ ಧನುರ್ಧಾರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಭೀಮನ ವೇಷ ಹಾಕ್ಕೊಂಡ ತಕ್ಷಣ ಬಲಾಢ್ಯನಾಗೋದಕ್ಕೆ ಸಾಧ್ಯ ಇಲ್ಲ. ಅಥವಾ ದುರ್ಯೋಧನನ ವೇಷ ಹಾಕ್ಕೊಂಡು ಅವನೊಬ್ಬ ದುಷ್ಟ ಆಗೋದಕ್ಕೂ ಸಾಧ್ಯ ಇಲ್ಲ. ಇದೇ ರೀತಿ ಮನುಷ್ಯ ತಾನು ಯಾವುದೋ ಒಂದು ವೇಷ ಹಾಕ್ಕೊಂಡ್ರೆ ಅದೇ ಆಗೋದಕ್ಕೆ ಅವನ ಕೈಯಿಂದ ಸಾಧ್ಯನೇ ಇಲ್ಲ. ಅದಾಗಬೇಕಂದ್ರೆ ತಾನು ತನ್ನ ವ್ಯಕ್ತಿತ್ವವನ್ನು ಸತ್ಯ ಯಾವುದು ಮಿಥ್ಯೆ ಯಾವುದು ಅಂತ ಮೊದಲು ಅರ್ಥ ಮಾಡ್ಕೋಬೇಕಂದ್ರೆ, ತಿಳ್ಕೋಬೇಕಂದ್ರೆ ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕು. ಸ್ವತಂತ್ರವಾಗಿ ಆ ಮನುಷ್ಯ ಆಲೋಚನೆ ಮಾಡಿದಾಗ ಯಾವ ವ್ಯಕ್ತಿ ಎತ್ತರಕ್ಕೆ ಬೆಳೀಬೇಕು, ಆಕಾಶದ ಎತ್ತರಕ್ಕೆ ಬೆಳೀಬೇಕು ಅಂತ ಅನ್ಕೋತಾನೋ ಅವನು ತನ್ನ ಬೇರುಗಳನ್ನು ಪಾತಾಳದವರೆಗೂ ಚಾಚಬೇಕಾಗ್ತದೆ. ಪಾತಾಳದವರೆಗೆ ಬಿಡಲೇಬೇಕು ಬೇರು, ಇಲ್ಲಾಂದರೆ ಅವನ ಆಕಾಶ ಎತ್ತರಕ್ಕೆ ಏರೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿಯಲ್ಲಿ ಮನುಷ್ಯ ತಾನು ದೈವತ್ವಕ್ಕೆ ಹೋಗಬೇಕಂದ್ರೆ, ದೈವವನ್ನು ಕಾಣಬೇಕಂದ್ರೆ ತನ್ನ ಆತ್ಮವನ್ನು ತಿಳ್ಕೋಬೇಕು. ತನ್ನ ಆತ್ಮವನ್ನು ತಿಳ್ಕೋಬೇಕಂದ್ರೆ ತನ್ನ ಮನಸ್ಸನ್ನು ತಿಳ್ಕೋಬೇಕು, ತನ್ನ ಆಚರಣೆಗಳನ್ನ ತಿಳ್ಕೋಬೇಕು. ಸ್ವತಂತ್ರವಾಗಿ ಆಲೋಚನೆ ಮಾಡಿ ತನ್ನ ಸ್ವಂತ ಚಿಂತನೆಗಳನ್ನು ಸಿದ್ಧಪಡಿಸ್ಕೋಬೇಕು. ನೀವು ಸ್ವತಂತ್ರವಾಗಿ ಒಂದು ಸಲ ಆಲೋಚನೆ ಮಾಡಿ ನೋಡಿ, ಮಾಂಸಾಹಾರ ಸರಿಯಾ ತಪ್ಪಾ ಅಂತ. ನೀವು ಪಾಶ್ಚಾತ್ಯರ ರೀತಿ ಆಲೋಚನೆ ಮಾಡಬೇಡಿ, ಮನುಷ್ಯರ ರೀತಿ ಆಲೋಚನೆ ಮಾಡಿ. ಅಂದರೆ ಪಾಶ್ಚಾತ್ಯರು ಮನುಷ್ಯರಲ್ವಾ ಅಂತ ಕೇಳಕ್ಕೆ ಹೋಗಬೇಡಿ. ಅವರು ಮನುಷ್ಯರೇ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅವರಿಗೆ ಅವರ ಪ್ರವಾದಿಗಳು ಅಥವಾ ಧರ್ಮಗ್ರಂಥಗಳು, ಧರ್ಮಶಾಸ್ತ್ರಗಳು ಏನನ್ನು ಬೋಧಿಸ್ತೋ, ಇಡೀ ಜಗತ್ತನ್ನು ದೇವರು ನಿನ್ನ ಸಂತೋಷಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾನೆ, ಅದನ್ನು ಅನುಭವಿಸ್ತಾ ನೀನು ಸುಖವಾಗಿರು ಅಂತ ಹೇಳ್ದು. ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಅದನ್ನು ಏನು ಹೇಳ್ತು? ಇಡೀ ಜಗತ್ತನ್ನು ಸೃಷ್ಟಿ ಮಾಡಿರೋದು ನಿನ್ನ ಸಂತೋಷಕ್ಕೆ, ಅದ್ರ ಜೊತೆ ನೀನು ಅನ್ಯೋನ್ಯವಾಗಿ ಬದುಕಂತ. ಅದನ್ನೇ ಪಾಶ್ಚಾತ್ಯ ಧರ್ಮಗಳು ಸಹ ಹೇಳಿದ್ದು. ಆದರೆ ಅವರು ತಿಳ್ಕೊಂಡಿದ್ದೇನೋ, ಈ ಪ್ರಾಣಿಯನ್ನು ದೇವರು ನನಗೋಸ್ಕರ ಸೃಷ್ಟಿ ಮಾಡಿದ್ದಾನೆ, ಅದನ್ನು ಕಡಿದು ತಿನ್ನಬೇಕು, ಅದು ಅಹಿಂಸೆಯ ಬೇಕಾಗಿಲ್ಲ. ಈ ಕಾಡಿನಿಂದ ನನಗೆ ಉಪಯೋಗ ಇದೆ, ಇದನ್ನು ಕಡಿದು ಹಾಕಬೇಕು. ಅದನ್ನೇ ಇಂಗ್ಲೀಷರು ನಮ್ಮ ದೇಶಕ್ಕೆ ಬಂದಾಗ ಮಾಡಿದಂಥ ಕೆಲಸ, ಮಾಡ್ತಾ ಇರ್ತಕ್ಕಂಥ ಕೆಲಸ.
ಅದನ್ನೇ ನಾವು ಇವತ್ತು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಾಣಿ ಹಿಂಸೆ ಸರಿಯೇ? ಪ್ರಾಣಿ ಹಿಂಸೆ ಸರಿ ಅಂತ ಯಾವ ಮನುಷ್ಯನೂ ಒಪ್ಕೊಳ್ಳೋದಿಲ್ಲ. ಮಾಂಸಾಹಾರ ಸರಿ ಅಂತ ಯಾವ ನಿಜವಾದ ಮನುಷ್ಯನೂ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನಾವೇನು ತಿನ್ನಬೇಕು? ಮೊದಲು ಅರ್ಥ ಮಾಡ್ಕೊಳ್ಳಿ, ಲಕ್ಷಾಂತರ ವರ್ಷಗಳ ಹಿಂದೆ ಈ ಭೂಮಿ ಮೇಲೆ ಜೀವಿಗಳು ಹುಟ್ಟಿತು, ಸಸ್ಯಗಳು ಹುಟ್ಟಿತು, ಮನುಷ್ಯ ಹುಟ್ಟಿದ. ಆದರೆ ಮನುಷ್ಯ ಹುಟ್ಟಿದಾಗ ಬೇರೆ ಪ್ರಾಣಿಗಳ ಥರ ಅವನಿಗೆ ತನ್ನವೇ ಆಗಿರ್ತಕ್ಕಂಥ ತನ್ನ ದೇಹದಲ್ಲೇ ಬರ್ತಕ್ಕಂಥ ಆಯುಧಗಳಿರಲಿಲ್ಲ. ಉದ್ದವಾಗಿರ್ತಕ್ಕಂಥ ಊರುಗಳು, ಬಲಾಢ್ಯವಾಗಿರ್ತಕ್ಕಂಥ ತೋಳುಗಳು, ಇವೆಲ್ಲ ಪ್ರಾಣಿಗಳ ಥರ ಇರೋ ಥರ ಇರಲಿಲ್ಲ. ಕೋರೆಹಲ್ಲುಗಳು ಇರಲಿಲ್ಲ. ಮನುಷ್ಯ ಅವನಿಗೆ ಯಾವ ರೀತಿ ಅವನ ದೇಹ ಸೃಷ್ಟಿಯಾಗಿತ್ತಂದರೆ, ನೆಲದಲ್ಲಿರ್ತಕ್ಕಂಥ ಗೆಡ್ಡೆ ಗೆಣಸುಗಳನ್ನು, ಹಣ್ಣು ತರಕಾರಿಗಳನ್ನ ತಿಂದ್ಕೊಂಡು ಬದುಕ್ತಕ್ಕಂಥ ಒಂದು ದೇಹ ಅವನಿಗೆ ಸೃಷ್ಟಿಯಾಗಿತ್ತು. ಶಿಲಾಯುಗ, ಕಂಚಿನ ಯುಗಗಳನ್ನು ನೋಡಿದಾಗ, ಪಳೆಯುಳಿಕೆಗಳನ್ನ ನೋಡಿದಾಗ ಮನುಷ್ಯನ ಆ ಕಾಲದ ಅಸ್ತಿತ್ವ ಹೇಗಿತ್ತು, ಅವನು ಮುಂದೆ ಹೇಗೆ ಬಂದ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೋದು. ಮುಂದೆ ಮನುಷ್ಯನಿಗೆ ಪ್ರಾಣಿಗಳನ್ನ ತಿಂತಕ್ಕಂಥ ಒಂದು ಅವಕಾಶ ಯಾವಾಗಲೂ ಒಂದು ಸಿಕ್ತು. ಅವನು ಹೊಟ್ಟೆ ಜೀವನಕ್ಕೋಸ್ಕರ ತಿಂದ. ಮನುಷ್ಯನನ್ನೇ ಮೊದಲು ತಿನ್ನೋಕ್ಕೆ ಶುರು ಮಾಡಿದ್ದಂತೆ. ಆಮೇಲೆ ಪ್ರಾಣಿಗಳನ್ನ ತಿನ್ನೋಕ್ಕೆ ಶುರುವಾದ. ಕೊನೆಗೆ ಹೋಯ್ತಾ ಪ್ರಾಣಿಗಳನ್ನ ಬೇಯಿಸಿ ತಿನ್ನೋಕ್ಕೆ ಶುರುವಾದ. ಈ ಥರ ಪ್ರಾಣಿಗಳನ್ನೂ ತಿನ್ನೋಕ್ಕೆ ಶುರುವಾದಂಥ ವ್ಯಕ್ತಿ ಮೊದಲು ಮನುಷ್ಯರನ್ನೇ ತಿಂತಾ ಇದ್ದ. ಆದರೆ ಮನುಷ್ಯರನ್ನ ತಿನ್ನೋದನ್ನು ಯಾಕೆ ಬಿಟ್ಟ? ಪ್ರಾಣಿಗಳನ್ನ ತಿನ್ನೋದಕ್ಕೆ ಯಾಕೆ ಶುರು ಮಾಡ್ದ? ಮನುಷ್ಯರನ್ನ ಯಾಕೆ ತಿನ್ನೋದು ಬಿಟ್ಟ ಅಂದರೆ, ತನ್ನ ಸಹಜೀವಿಯ ಮೇಲೆ ಅವನಿಗೆ ಅನುಕಂಪ ಅಂತಕ್ಕಂಥದ್ದು ಬಂತು. ಅವನ ಮನುಷ್ಯತ್ವ ವೃದ್ಧಿ ಆಗ್ತಾ ಇತ್ತು. ಮನುಷ್ಯನಾಗಿ ಹುಟ್ಟಿದಂಥವನು ಮಾನವೀಯತೆ ಕಡೆಗೆ ಸಾಗ್ತಾ ಇದ್ದ. ಮುಂದೆ ಅವನಿಗೆ ಪ್ರಾಣಿಗಳನ್ನ ಕೊಲ್ಲೋದು ಸರಿಯಾ ತಪ್ಪ ಅಂತಕ್ಕಂಥ ಆಲೋಚನೆ ಮೂಡಿತು. ಎಲ್ಲರೂ ಸಹ ಪ್ರಾಣಿಗಳನ್ನ ತಿಂತಾಯಿದ್ರು, ಎಲ್ಲರೂ ಮಾಂಸಾಹಾರ ಮಾಡ್ತಾಯಿದ್ರು. ಮುಂದೆ ಜ್ಞಾನೋದಯ ಆದಾಗ ನಾವು ಮಾಂಸಾಹಾರವನ್ನು ಮಾಡ್ತಕ್ಕಂಥದ್ದು ತಪ್ಪು ಅಂತಕ್ಕಂಥ ಮನೋಭಾವನೆ ಅವನಿಗೆ ಬಂತು, ಜ್ಞಾನ ಬಂತು. ಯಾಕೆ? ನಾವು ಪ್ರಾಣಿಗಳನ್ನು ತಿಂದರೆ ಪ್ರಾಣಿಗಳನ್ನು ಸಾಯಿಸ್ತೀವಿ. ಪ್ರಾಣಿಗಳನ್ನ ಸಾಯಿಸಿದಾಗ ಆ ಪ್ರಾಣಿಗಳಿಗೂ ಸಹ ಅವುಗಳದ್ದೇ ಆಗಿರ್ತಕ್ಕಂಥ ಕುಟುಂಬ ಇರ್ತದೆ. ಆ ಕುಟುಂಬವನ್ನು ಬಿಟ್ಟು ಅವು ಸಾಯಬೇಕಾಗ್ತದೆ. ಅವುಗಳನ್ನು ಹಿಂಸೆ ಮಾಡಿ ಅವು ಸಾಯುವಂತಕ್ಕಂಥ ಸಂದರ್ಭದಲ್ಲಿ ನರಳ್ತವೆ. ಆದರೆ ಅವನ್ನು ಸಾಯಿಸಿ ನಾವು ತಿಂದಾಗ ನಾವು ರುಚಿಯನ್ನು ಅನುಭವಿಸದೆ ಬರೋದೇ ಹೊರತು ಅವನ ನರಳುವಿಕೆಯ ಪಾಪವನ್ನು ನಾವು ಕಟ್ಕೋಬೇಕಾಗ್ತದೆ ಅಂತ ಮಾಂಸಾಹಾರವನ್ನು ಬಿಡೋದನ್ನ ಶುರು ಮಾಡ್ದ. ಮುಂದೆ ಪರಕೀಯರ ಆಕ್ರಮಣ ಆದಾಗ ನಾವು ಪರಕೀಯರನ್ನು ಅವರ ಆಳ್ವಿಕೆಯಲ್ಲಿ ನಾವು ಮತ್ತೆ ಪರಕೀಯರನ್ನ ಅನುಸರಿಸೋದಕ್ಕೆ ಶುರು ಮಾಡಿತು. ಹಂತವಾಗಿ ಪ್ರಾಣಿ ಹಿಂಸೆಯನ್ನು ಮಾಡೋದು ಶುರುವಾಯಿತು. ಮಾಂಸಾಹಾರದ ರುಚಿಯನ್ನು ಹಿಡ್ಕೊಂಡು ಈಗ ಮಾಂಸಾಹಾರ ಇಲ್ಲದೇ ಬದುಕೇ ಇಲ್ಲ ಅನ್ನೋ ರೀತಿ ಹೇಳಿದ್ದೀವಿ. ಕೆಲವರು ಕೇಳ್ತಾರೆ, ಹಾಗಾದರೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತಂದರೆ ಮಾಂಸಾಹಾರ ಬಿಟ್ಬಿಡ್ಬೇಕಾ? ಅದು ಬಿಡಬೇಕು. ಸಸ್ಯಾಹಾರಿ ಆಗಬೇಕಾ? ಹೌದು, ಮಾಂಸಾಹಾರ ನೀನು ಬಿಟ್ಟ ಮೇಲೆ ಸಸ್ಯಾಹಾರಿ ಆಗಬೇಕು. ನೀನು ಸಸ್ಯನೂ ತಿಂದಿದ್ರೆ ನೀನು ಬದುಕೋದು ಹೇಗೆ? ನಿನ್ನ ಜೀವನ ನಡೀಬೇಕಲ್ಲ, ನೀನು ಹೊಟ್ಟೆ ಜೀವನ ನಡೀಬೇಕಲ್ಲ, ನೀನು ಬದುಕಬೇಕಲ್ಲ. ಬದುಕಬೇಕು ಅಂದರೆ ಸಸ್ಯನಾದರೂ ನೀನು ತಿನ್ನಬೇಕು. ಸಸ್ಯಕ್ಕೆ ನೋವಾಗೋದಿಲ್ವೇ? ಸಸ್ಯಕ್ಕೂ ಜೀವ ಇದೆಯಲ್ಲ ಅಂತ ನೀವು ಕೇಳ್ತೀರಿ. ಕೆಲವು ವೈಜ್ಞಾನಿಕ ದಾಖಲೆಗಳು ಹೇಳ್ತವೆ, ಸಸ್ಯಗಳಿಗೂ ಜೀವ ಇದೆ. ಪ್ರಾಣಿಗಳನ್ನು ನೀವು ಹಿಡ್ಕೊಂಡು ಅದನ್ನು ಕತ್ತರಿಸೋಕ್ಕೆ ಹೋಗಿ ಅದು ಕತ್ತರಿಸ್ತಕ್ಕಂಥ ಸಂದರ್ಭದಲ್ಲಿ ನೋವಾದಾಗ ಮಾತ್ರ ಅದು ಕಿರಿಚ್ತದೆ. ಮರಣದ ನೋವಿನಿಂದ, ಸಾವಿನ ನೋವಿನಿಂದ ಅದು ಕಿರಿಚ್ತದೆ. ಆದರೆ ಸಸ್ಯಗಳಿಗೆ ಒಂದು ರಾಸಾಯನಿಕ ಪ್ರಜ್ಞೆ ಇರ್ತದೆ. ಮೊದಲೇ ನನ್ನನ್ನು ಕತ್ತರಿಸೋಕ್ಕೆ ಇವರು ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡ ತಕ್ಷಣ ಮೊದಲೇ ಅದು ಯಾತನೆಯನ್ನು ಅನುಭವಿಸ್ತದೆ ಅಂತಕ್ಕಂಥ ವೈಜ್ಞಾನಿಕ ದಾಖಲೆಗಳನ್ನ ವಿಜ್ಞಾನ ಒದಗಿಸ್ಕೊಡ್ತು. ಅಂದರೆ
ಸಸ್ಯಗಳನ್ನೂ ತಿನ್ನೋದು ಹಿಂಸೆ ಅಂತ ಹೇಳ್ತು. ಆದರೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಒಂದು ಕುರಿಯನ್ನು ನೀವು ಕತ್ತರಿಸಿ ತಿಂತೀರಿ, ಕತ್ತರಿಸಾಕ್ತೀರಿ, ಒಂದಷ್ಟನ್ನು ಅಲ್ಲೇ ಬಿಟ್ಬಿಡಿ ನೀವು. ಅದು ತಲೆನೋ, ಅದು ಕಾಲನೋ, ಅದು ದೇಹನೋ ಅಲ್ಲೇ ಬಿಟ್ಬಿಡಿ. ಮತ್ತೆ ಅದು ಬೆಳೀತದ, ಕೊಳ್ತೋಗ್ತದೆ. ಅಥವಾ ಬೆಳೆದು ಮತ್ತೆ ಕುರಿಯಾಗಿ ಅದು ಮತ್ತು ಜೀವವನ್ನು ಪಡಿತದ? ಸಾಧ್ಯನೇ ಇಲ್ಲ. ಅದೇ ನೀವು ಒಂದು ಸಸ್ಯವನ್ನು ಕತ್ತರಿಸಿ ಹಾಕಿ ಅದಕ್ಕೆ ಮತ್ತೆ ಬೆಳೀತಕ್ಕಂಥ ಶಕ್ತಿ ಬರ್ತದೆ. ಕೆಲವು ಸಸ್ಯಗಳಂತೂ ನೀವು ಕತ್ತರಿಸ್ದಾಗೆ ಇನ್ನೂ ಚೆನ್ನಾಗಿ ಬೆಳೆಯೋಕ್ಕೆ ಶುರು ಮಾಡ್ತವೆ. ಅಂದಮೇಲೆ ನಮಗೆ ಆಹಾರ ಅಂತಕ್ಕಂಥದ್ದು ಅತ್ಯವಶ್ಯಕ. ಸಾಧ್ಯವಾದಷ್ಟು ಕಡಿಮೆ ಹಿಂಸೆಯಿಂದ ನಾವು ಊಟ ಮಾಡೋಣ. ಸಂಪೂರ್ಣ ಅಹಿಂಸೆಯನ್ನು ಪಾಲಿಸ್ತೀನಿ ಅಂತೇಳಿ ಸಸ್ಯಾಹಾರನೇ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಪ್ರಾಣಿ ಆಹಾರ ಮಾಂಸಾಹಾರ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಮಾಂಸಾಹಾರದಲ್ಲಿ ನಾವು ಹೆಚ್ಚು ಹಿಂಸೆಯನ್ನು ಮತ್ತೊಂದು ಪ್ರಾಣಿಗೆ ಮಾಡ್ತಾಯಿದ್ದೀವಿ. ಸಸ್ಯಾಹಾರದಲ್ಲಿ ಮತ್ತೊಂದು ಜೀವಿಗೆ ಕಡಿಮೆ ನೋವನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತೆ ಅದಕ್ಕೆ ಆ ಒಂದು ಸಸ್ಯವನ್ನು ಕಿತ್ಕೊಂಡು ತಿಂದು ಮತ್ತೆ ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸ್ಬೋದು. ಆದರೆ ಪ್ರಾಣಿಗಳನ್ನು ಕತ್ತರಿಸಿ ಹಾಕಿದ ಮೇಲೆ ಮತ್ತೆ ಬೆಳೆಸೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಮಾಂಸಾಹಾರ ಹಿಂಸೆಗೆ ಸಂಬಂಧಪಟ್ಟಿದ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಗಾಂಧೀಜಿ ತಾನು ಅಹಿಂಸಾವಾದಿ ಅಂತ ಹೇಳ್ಕೊಂಡ್ರು. ಅದು ಹೇಗೆ ಅವರು ಅದೆಷ್ಟರ ಮಟ್ಟಿಗೆ ಅಹಿಂಸಾವಾದಿ ಅಂತ ನನಗೆ ಗೊತ್ತಿಲ್ಲ. ಏಕೆಂದರೆ ನಿಜವಾಗಿ ಹಿಂಸೆಯನ್ನು ಭಾರತ ದೇಶ ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ, ಇಲ್ಲಿ ಕೋಮುಗಲಭೆ ಉಂಟಾಗದಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಯಾರು ಹಿಂಸೆ ಮಾಡ್ತಾಯಿದ್ರು ಅವರಿಗೆ ಒಂದು ಮಾತು ಹೇಳಲಿಲ್ಲ, ನೀವು ಹಿಂಸೆ ಮಾಡೋದು ಸರಿ ಇಲ್ಲ ಅಂತ. ಹೋಗಲಿ, ಅವರ ಜನನಾಯಕರನ್ನಾದರೂ ಕರೆದು ಹಿಂಸೆ ನಿಮ್ಮ ಜನ ಮಾಡ್ತಾಯಿದ್ದಾರೆ, ಇದು ತಪ್ಪು, ಮಾಡಬಾರ್ದು ಅಂತ ಹೇಳಲೇ ಇಲ್ಲ. ಹೇಳೋದಕ್ಕೆ ಅವ್ರಿಗೆ ಅವಕಾಶ ಇರಲಿಲ್ಲ. ಅಥವಾ ಅವರು ಯಾವ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಂಡಿದ್ರು, ಅಥವಾ ಯಾವುದೇ ಒಂದು ಸಂಕಷ್ಟಕ್ಕೆ ಅವ್ರು ಸಿಕ್ಕಾಕ್ಕೊಂಡಿದ್ರು, ತಾವು ಹೇಳೋಕ್ಕೆ ಸಾಧ್ಯ ಇಲ್ಲದಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಅವರಿದ್ದರೋ ನನಗೆ ಖಂಡಿತವಾಗಲೂ ಗೊತ್ತಿಲ್ಲ. ಆದರೆ ಯಾರು ಹಿಂಸೆಯನ್ನು ಅನುಭವಿಸಿ ಸಂತ್ರಸ್ತರಾಗಿ ಅವರು ಮುಂದೆ ಬಂದು ಅಳ್ತಾ ನಿಂತ್ಕೊಂಡ್ರು, ಅವ್ರಿಗೆ ಹೇಳಿದ್ದು ಗಾಂಧೀಜಿ, ನೀವು ಅವ್ರನ್ನೆಲ್ಲ ಕ್ಷಮಿಸಿ ಅಂತ. ಅವ್ರನ್ನೆಲ್ಲ ಕ್ಷಮಿಸಿ. ಒಬ್ಬ ಅಹಿಂಸಾವಾದಿ ಹೇಳಿದ್ದು ಅವ್ರನ್ನೆಲ್ಲ ಕ್ಷಮಿಸಿ ಅಂತ. ಹಿಂಸೆ ಮಾಡೋದನ್ನೆಲ್ಲ ಕ್ಷಮಿಸ್ಬಿಡ್ಬೇಕು. ನಾವು ಹಿಂಸೆ ಅನುಭವಿಸಿದ್ದೀವಲ್ಲ, ನಮ್ಮ ಮನೆ ಮಠಗಳನ್ನ ಕಳ್ಕೊಂಡಿದ್ದೀವಿ, ನಮ್ಮ ಆಸ್ತಿ ಜಮೀನುಗಳನ್ನ ಕಳ್ಕೊಂಡಿದ್ದೀವಿ, ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ನಮ್ಮ ಗಂಡಸರ ಮೇಲೆ ಕಗ್ಗೋಲೆ ಆಗಿದೆ. ಇದಕ್ಕೆ ಪರಿಹಾರ ಏನು ಬಾಪೂಜಿ? ನೀವು ಅವ್ರಿಗೆ ಹೇಳಿ, ಒಂದು ಮಾತು ಹೇಳಿ ಬಾಪೂಜಿ, ಇವತ್ತೊಂದು ಸ್ಟೇಟ್ಮೆಂಟ್ ಕೊಡಿ, ಪತ್ರಿಕೆಯಲ್ಲಿ, ಒಂದು ರೇಡಿಯೋನಲ್ಲಿ ಸ್ಟೇಟ್ಮೆಂಟ್ ಕೊಡಿ, ಹಿಂಸೆ ಮಾಡಬೇಡಿ ಅಂತ. ಅವ್ರ ಕೈಲಿ ಸಾಧ್ಯ ಆಗಲಿಲ್ಲ. ಯಾಕೆ ಸಾಧ್ಯ ಆಗಲಿಲ್ಲ? ಅಥವಾ ಅವ್ರು ಹೇಳಿದ್ದನ್ನ ಪ್ರಚಾರ ಮಾಡಲಿಲ್ವಾ? ಗಾಂಧೀಜಿಯವರು ಕೊಟ್ಟಂಥ ಸಂದೇಶವನ್ನು ಆಗಿನ ಸರ್ಕಾರ ಪ್ರಚಾರ ಮಾಡಲಿಲ್ವಾ? ಹಿಂಸೆ ಮಾಡ್ತಕ್ಕಂಥವ್ರಿಗೆ ನೀವು ಹಿಂಸೆ ಮಾಡಬೇಡಿ ಅಂತ ಅವ್ರ ಮೇಲೆ ಯಾವ ಪ್ರತಿಬಂಧವನ್ನು ವಿಧಿಸ್ತಿಲ್ವಾ? ಗಾಂಧೀಜಿ ಹೇಳಲಿಲ್ವಾ? ಅಥವಾ ಆಗಿನ ಸರ್ಕಾರ ಅದನ್ನು ಪ್ರಚಾರ ಮಾಡಲಿಲ್ವಾ? ಆಗಿನ ಪತ್ರಿಕೆಗಳು ಮೂಕವಾಗಿದ್ವಾ ಅಂತಕ್ಕಂಥದ್ದು ನಿಜವಾಗೂ ಬ್ರಹ್ಮಗಂಟಿನಷ್ಟೇ ಗಂಟು. ಇರಲಿ, ಹೋಗಲಿ ಬಿಡಿ, ದೊಡ್ಡವ್ರ ವಿಚಾರ. ನಾನು ದೊಡ್ಡವ್ರ ವಿಚಾರದ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ಮ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ವತಂತ್ರವಾಗಿ ಆಲೋಚಿಸಿ. ನಿಮಗೆ ಸ್ವತಂತ್ರವಾಗಿ ಆಲೋಚಿಸಿದಾಗ ನಿಮಗೆ ಸಾಧ್ಯವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಬೆಲ್ ಬಟನ್ನ ಒತ್ತೋದ್ರ ಮೂಲಕ ನನಗೆ ಪ್ರೋತ್ಸಾಹಿಸಿ. ಕಮೆಂಟ್ ಬಾಕ್ಸ್ನಲ್ಲಿ
ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನಾನು ಖಂಡಿತ ನಿಮ್ಮ ಮುಂದೆ ನಾನು ಅದಕ್ಕೆ ನೀವು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಕೊಡ್ತಕ್ಕಂಥ ಸಲಹೆಗಳನ್ನ ನಾನು ಮಾತಾಡ್ತೀನಿ. ನಾನು ಅದನ್ನು ನಿಮಗೆ ಮಾತುಗಳನ್ನ ಹಾಡ್ತೀನಿ ನಿಮ್ಮ ಮುಂದೆ. ಖಂಡಿತವಾಗಿಯೂ ಸ್ವತಂತ್ರವಾಗಿ ಆಲೋಚಿಸಿ. ಯಾವಾಗಲೂ ನೀವು ಸ್ವತಂತ್ರವಾಗಿ ಆಲೋಚಿಸೋದನ್ನ ಕಲೀರಿ ಅಂತ ಒತ್ತಿ ಒತ್ತಿ ಓಶೋ ಭಗವಾನ್ ಹೇಳ್ತಾರೆ. ಓಶೋ ಭಗವಾನ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿಲ್ಲ, ನಾನು ಹೇಳಿದ್ದು ಸಬ್ಸ್ಕ್ರೈಬ್ ಆಗಿ ಅಂತ. ಓಶೋ ಭಗವಾನ್ ಹೇಳಿದ್ದು ಸ್ವತಂತ್ರವಾಗಿ ಆಲೋಚಿಸಿ ಅಂತ. ಹೌದು, ಅವರೊಬ್ಬರು ಕಾಮುಕ ಗುರು, ಅವರೊಬ್ಬರು ಭೋಗ ಜೀವನವನ್ನು, ಒಂದು ಮುಕ್ತ ಜೀವನವನ್ನು, ಲೈಂಗಿಕ ಮುಕ್ತ ಜೀವನವನ್ನು ಬೋಧಿಸ್ತಾಯಿದ್ರು ಅಂತ ಸಾವಿರಾರು ಜನ ಹೇಳ್ತಾರೆ. ಮೊನ್ನೆವರೆಗೂ ಹೇಳ್ತಾರೆ, ಇವತ್ತಿಗೂ ಹೇಳ್ತಾರೆ, ಕೆಲವರು ವ್ಯಂಗ್ಯವಾಡ್ತಾರೆ. ಅದ್ರ ಬಗ್ಗೆ ನೀವು ಖಂಡಿತವಾಗಿಯೂ ಅದು ಸರಿಯಾ ಸುಳ್ಳ ಸತ್ಯವ ಮಿಥ್ಯವ ಅಂತ ತಿಳ್ಕೊಬೇಕಂದ್ರೂ ಖಂಡಿತವಾಗಿಯೂ ಸ್ವತಂತ್ರವಾಗಿ ಆಲೋಚಿಸಿ, ಸ್ವತಂತ್ರವಾಗಿ ಚಿಂತನೆ ಮಾಡಿ. ನಿಮ್ಮೊಳಗಿರಲಿ ಸ್ವತಂತ್ರವಾಗಿರ್ತಕ್ಕಂಥ ಮನಸ್ಸು. ಜೈ ಗುರುದೇವ. ಧನ್ಯವಾದಗಳು.